ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಫ್ರೈಡೇ 9:30 ಆಗೋಗಿತ್ತು ಆಲ್ರೆಡಿ. ನಾನು ಊರಿಗೆ ಹೋಗೋಣ ಅಂತ ಹೊರಟೆ. ಊರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಊರಲ್ಲಿ ಇವತ್ತು ನಮ್ಮ ಮಾವ ಮನೇಲಿ ದೇವ್ರ ಫಂಕ್ಷನ್ ಇದೆ, ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದು ಬಸ್ ಸ್ಟಾಪಿಗೆ ಬಿಟ್ಟರು. ಅಲ್ಲಿಂದ ಅವ್ರು ಬನ್ನಿ ಹೋಗೋಣ ಅಂದರೆ, ಇಲ್ಲ ನಾನು ಬರಲ್ಲ ಅಂತ ಹೇಳ್ಬಿಟ್ಟು, ನೀವೇ ಹೋಗಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ನನಗೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಬಸ್ ಸ್ಟಾಪ್ ಹತ್ರ ಬಿಟ್ಟರು. ಬಸ್ಸಲ್ಲಿ ನಾನು ನನ್ನ ಮಗಳು ಹೋದ್ವಿ. ನಮ್ಮ ಊರು ಬಂದು ತುಮಕೂರು ಹತ್ರ ಗುಬ್ಬಿ ಅಂತ ಬರುತ್ತೆ, ಅಲ್ಲಿಗೆ ಹೋದ್ವಿ. ಇಲ್ಲಿ ಗುಬ್ಬಿ ಬಸ್ ಸ್ಟಾಪ್ ಇದು. ಅಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ಹಾಗಾಗಿ ನಮ್ಮ ಭಾವ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅಂತ ನಮ್ಮ ಭಾವ ಬಂದರು, ಅಲ್ಲಿಂದ ಹೊರಟ್ವಿ. ಇದು ನಿಮಗೆಲ್ಲ ಗೊತ್ತಿರಬೇಕು. ಗುಬ್ಬಿ ಅಂತ ವೀರಣ್ಣ ಅಂತ ಅವ್ರನ್ನ ಕೇಳಿರ್ಬೇಕು ಅನ್ಸುತ್ತೆ. ಅವ್ರದ್ದು ನಾಟಕ ಮಂಡಳಿ ಬಂದು ಇದೇ ರೋಡ್ನಲ್ಲಿ ಬರುತ್ತೆ. ಆ್ಯಕ್ಚುಲಿ ಗುಬ್ಬಿ ಇನ್ನೊಂದು ಫೇಮಸ್ ಏನಂದರೆ, ಅಲ್ಲಿ ಚನ್ನಬಸವೇಶ್ವರ ಟೆಂಪಲ್ ಇದೆ ನೋಡಿ, ಇಲ್ಲಿ ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ, ಇದೇ ಚನ್ನಬಸವೇಶ್ವರ ಟೆಂಪಲ್. ಅಲ್ಲಿ ಒಳಗಡೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಾನು ಬಂದಿದ್ದೆ ಲೇಟಾಗಿ ಹೋಗಿತ್ತು, ಹಾಗಾಗಿ ಅಲ್ಲಿ ಹೋಗಿಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಟೆಂಪಲು, ಚೆನ್ನಾಗಿದೆ ದೇವಸ್ಥಾನ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಟೆಂಪಲ್ದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಆಲ್ರೆಡಿ, ಯಾಕಂದರೆ ನಾನು ಬಂದಿದ್ದು 9:30 ಅಲ್ಲಿಂದ ಹೊರಟಿದ್ದು. ಬಟ್ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅವತ್ತು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಇಲ್ಲಿ ರೀಚ್ ಆಗೋಷ್ಟರೊಳಗೆ 1:30 ಆಗೋಯಿತು. ಇಲ್ಲಿ ಹತ್ರ ಮನೆಗೆ ಬಂದ್ವಿ. ಮನೆ ಹತ್ರ ಬರೋ ಅಷ್ಟರೊಳಗಡೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು.
ಪೂಜೆ ಎಲ್ಲ ಮುಗೀತು. ಈ ದೇವ್ರು ಬಂದು ಲಕ್ಕಂ ದೇವರು ಅಂತ. ನಮ್ಮ ಹಳ್ಳಿಗಳಲ್ಲಿ ಇನ್ನೂ ತುಂಬ ಸಂಪ್ರದಾಯಗಳನ್ನ ಪಾಲಿಸ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಆ ಶಾಸ್ತ್ರ ಸಂಪ್ರದಾಯಗಳು ಎಲ್ಲದು ಹಳ್ಳಿ ಜೀವನ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ಜೀವನಕ್ಕೂ ಬೆಂಗಳೂರು ಜೀವನಕ್ಕೂ ಕಂಪೇರ್ ಮಾಡಿದ್ರೆ, ಬಟ್ ಬೆಂಗಳೂರು ಜೀವನದಲ್ಲಿ ಹೆಂಗೆ ಅಂದರೆ ದುಡಿ ತಿನ್ನು ಆ ಥರನೇ ಇರುತ್ತೆ. ಬಟ್ ಬ್ಯುಸಿ ಲೈಫ್ ಇರುತ್ತೆ, ತುಂಬ ಬ್ಯುಸಿ ಇರುತ್ತೆ. ಬಟ್ ಹಳ್ಳಿನಲ್ಲಿ ತುಂಬ ಚೆನ್ನಾಗಿರುತ್ತೆ, ವಾತಾವರಣ ಅಲ್ಲಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಒಂಥರ ಹಳ್ಳಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇವ್ರು ಬಂದು ನಮ್ಮಪ್ಪ ಮತ್ತು ಅಕ್ಕನ ಮಗ. ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ಅಂದರೆ, ಇದು ನಮ್ಮ ತಾತನ ಕಾಲದಿಂದನೂ ಇದೇ ಸಂಪ್ರದಾಯ ಪಾಲಿಸ್ಕೊಂಡು ಬಂದಿದ್ದಾರೆ. ಇವಾಗಲೂ ಕೂಡ ನಮ್ಮಪ್ಪನೂ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ. ನಾವು ಊಟಕ್ಕೆ ಹೋದ್ವಿ, ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ಮತ್ತೆ ಬಂದ್ವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಅಪ್ಪ ಅಮ್ಮ ಅಕ್ಕ ಬಾವ ಎಲ್ಲ ಇದ್ದರು. ಅವ್ರ ಜೊತೆ ಎಲ್ಲ ಮಾತಾಡ್ತಾ ನೋಡಿ, ಇಲ್ಲೊಂದು ಮೀಟಿಂಗ್ ನಡೀತಾ ಇದೆ ಇವಾಗ. ಎಲ್ಲರ ಜೊತೆ ಮಾತಾಡ್ತಾ ಕೂತ್ಕೊಂಡ್ವಿ. ನಾವು ಊರಿಗೆ ಹೋಗೋದು ಸ್ವಲ್ಪ ಕಮ್ಮಿ, ಯಾಕಂದರೆ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಅಟೆಂಡ್ ಮಾಡೋಕ್ಕೆ ಹೋಗೋದು. ಆವಾಗ ಎಲ್ಲರೂ ಒಟ್ಟಿಗೆ ಸಿಗ್ತಾರಲ್ಲ, ಈ ಥರ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ಇದ್ದಾಗ ಚೆನ್ನಾಗಿರತ್ತೆ. ಎಲ್ಲ ಮಾತಾಡ್ತಾ ಕೂತ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಆಲ್ರೆಡಿ 6 o'clock ಆಗಿಬಿಟ್ಟಿತ್ತು. ಅಲ್ಲೇ ಎಲ್ಲರೂ ಖಾಲಿ ಆಗಿಬಿಟ್ಟಿದ್ರು. ನಾವು ಮಾತ್ರ ಇನ್ನೂ ಅಲ್ಲೇ ಇದ್ವಿ. ನಮ್ಮ ಭಾವ ಮತ್ತೆ ಕಾರಲ್ಲಿ ಕರ್ಕೊಂಡು ಬಂದು ಗುಬ್ಬಿ ಹತ್ರ ಬಿಡ್ತೀನಿ ಅಂತ ಹೇಳಿದ್ರು. ಅವ್ರ ಜೊತೆ ಹೊರಟ್ವಿ ಎಲ್ಲರೂ. ನಾನು, ಅಕ್ಕ ಮತ್ತು ನನ್ನ ಮಗಳು 3 ಜನ ಹೊರಟ್ವಿ. ಅಲ್ಲಿಂದ ಓಡ್ಬಿಟ್ಟು ಭಾವ ಕರ್ಕೊಂಡು ಬಂದು ನಮ್ಮನ್ನು ಗುಬ್ಬಿಗೆ ಬಿಟ್ಬಿಟ್ಟು ಅಲ್ಲಿಂದ ಅವ್ರ ಊರಿಗೆ ಹೋಗ್ಲಿಕ್ಕಿತ್ತು. ಗುಬ್ಬಿನಲ್ಲಿ ಬಿಟ್ಟರು. ಅಲ್ಲಿಂದ ನಾವು ಬಸ್ ಹತ್ಕೊಂಡು ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬರೋ ಅಷ್ಟರೊಳಗಡೆ ಆಲ್ರೆಡಿ 9 o'clock ಆಗೋಗ್ಬಿಟ್ಟಿತ್ತು. ನಾವು ಅಲ್ಲಿಂದ ಬಂದು ಬಸ್ ಸ್ಟಾಪಿಗೆ ಬಂದು ನನ್ನ ಹಸ್ಬೆಂಡ್ ಬಂದು ಮತ್ತೆ ಮನೆಗೆ ಕರ್ಕೊಂಡು ಬಂದರು. ಪಾಪ ನಾನು ಎಷ್ಟೊತ್ತಿಗೆ ಬಂದ್ರೂ ಕಾಲ್ ಮಾಡಿದ್ರೆ ಸಾಕು, ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.